ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಸ್ಪ್ರಿಂಗ್ ಆನಿಯನ್ ಅಂದ್ರೆ ಈರುಳ್ಳಿ ಹೂವ ಸಾಂಬಾರ್ ಮಾಡೋದು ಯಾವ ತರ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ಯಾವಾಗ್ಲೂ ಯಾರು ಟ್ರೈ ಮಾಡಿರೋದೇ ಇಲ್ಲ. ಆ ತರ ನೀಟಾಗಿ ಎಲ್ಲ ಬಿಡಿಸ್ಕೊಬೇಕು. ಇದರಲ್ಲಿ ಒಣಗೋಗಿರೋ ಎಲ್ಲಾನು ಇರುತ್ತೆ, ಎಲೆ ಎಲ್ಲಾನು ಎಲ್ಲ ಕ್ಲೀನ್ ಆಗಿ ಬಿಡಿಸ್ಕೊಂಡು ಕ್ಲೀನ್ ಆಗಿ ತೊಳ್ಕೊಬೇಕು. ಫಸ್ಟೇ ತೊಳ್ಕೊಬೇಕು ನೀವು, ಆಮೇಲೆ ತೊಳಿತೀನಿ ಅಂದ್ರೆ ಚೆನ್ನಾಗಿರೋದಿಲ್ಲ. ಮತ್ತೆ ಈ ತರ ನೋಡಿ, ಈರುಳ್ಳಿ ಸಣ್ಣ ಸಣ್ಣ ಈರುಳ್ಳಿ ಇರುತ್ತಲ್ಲ, ಬೆಳೆದಿರೋದು ಅದನ್ನೆಲ್ಲ ಸಪರೇಟ್ ಆಗಿ ಮಾಡ್ಕೊಬೇಕು. ಒಗ್ಗರಣೆಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದು. ಮತ್ತೆ ಸ್ಪ್ರಿಂಗ್ ಆನಿಯನ್ ನ ಈ ತರ ಕ್ಲೀನ್ ಆಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಬಲ್ತಿರೋದ್ನೆಲ್ಲಾನು ತೆಗೆದ್ಬಿಡಿ, ಎಳೆದ್ನ ಮಾತ್ರ ಹಾಕಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಈ ತರ ನೋಡಿ ಕಟ್ ಮಾಡ್ಕೊಬೇಕು. ನೆಕ್ಸ್ಟ್ ಒಂದು ಕುಕ್ಕರ್ಗೆ ತೊಗರಿ ಬೇಳೆ ತಗೊಂಡಿದ್ದೀನಿ. ಅದಕ್ಕೆ 2 ಟೊಮೆಟೊ, ಮತ್ತೆ ಅರಿಶಿನ, ಉಪ್ಪು ಅರಿಶಿನ ಎಲ್ಲ ಹಾಕೊಂಡು ಬೇಳೆ ಜೊತೆಗೆ ಮತ್ತೆ ಆಲೂಗಡ್ಡೆ ತೊಳೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಕ್ಲೀನ್ ಆಗಿ ತೊಳೆದು ಅದೇ ಕುಕ್ಕರ್ಗೆ ವಿಜಿಲ್ಗೆ ಹಾಕೊಬೇಕು. ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸರಿ ಟ್ರೈ ಮಾಡಿ, ಗ್ಯಾರಂಟಿ ಮತ್ತೆ ಮತ್ತೆ ಮಾಡ್ಕೊಂಡ್ ತಿಂದ್ರೆ. ಇದು ಸೀಸನ್ ಬೇರೆ ಆಗಿರೋದ್ರಿಂದ ನೋಡಿ ವಿಜಿಲ್ಗೆ ಹಾಕೊಬೇಕು. 2 ವಿಜಿಲ್ ಆದ್ರೆ ಸಾಕು. ನೋಡಿ 2 ವಿಜಿಲ್ ಆದ್ಮೇಲೆ ಈ ತರ ಬಂದಿದೆ. ಫುಲ್ ನುಣ್ಣಗಾಗಿದೆ ಬೇಳೆ ಎಲ್ಲಾನು. ಮತ್ತೆ ಆಲೂಗಡ್ಡೆ ಮಾತ್ರ ದೊಡ್ಡ ದೊಡ್ಡದಿದೆ. ಮತ್ತೆ ಕ್ಲೀನ್ ಆಗಿ ಟೊಮೆಟೊ ಸ್ಮ್ಯಾಶ್ ಮಾಡ್ಕೊಬೇಕು. ಮತ್ತೆ ಹೇಳಿದ್ನೆಲ್ಲ ಒಗ್ಗರಣೆಗೆ ಈರುಳ್ಳಿ ಹಾಕೊಬೇಕು ಚೆನ್ನಾಗಿರುತ್ತೆ ಅಂತ ನೋಡಿ ಹಾಕೊಂತ ಇದ್ದೀನಿ. ಈರುಳ್ಳಿ ಫ್ರೈ ಮಾಡೋದಕ್ಕಂತ ಅಂದ್ಬಿಟ್ಟು ಎಣ್ಣೆ ಹಾಕೊಂಡು ಬಾಣ್ಲಿ ಏನದು ಮಡಕೆನಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಡಿಫ್ರೆಂಟ್ ಆಗಿ ಬೇರೆ ಇರುತ್ತೆ. ಸ್ಮೆಲ್ಲು ಅಷ್ಟೇನೆ, ರುಚಿನೂ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಸ್ಪ್ರಿಂಗ್ ಆನಿಯನ್ ನ ಹಾಕೊಬೇಕು ಬಾಣ್ಲಿಗೆ. ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದ್ಮೇಲೆ ಎಣ್ಣೆ ಜೊತೆಗೆ ಹಾಕೊಂಡು ಕ್ಲೀನ್ ಆಗಿ ಫ್ರೈ ಮಾಡ್ಕೊಬೇಕು. ಇದು ಹಸಿ ವಾಸನೆ ಹೋಗೋವರ್ಗುನು ನೋಡಿ ಈ ತರ ಕ್ಲೀನ್ ಆಗಿ ಫ್ರೈ ಆಗ್ಬೇಕು ಈ ತರ. ಮತ್ತೆ ಅದಾದ್ಮೇಲೆ ನಾವು ಕುಕ್ಕರ್ ಅಲ್ಲಿ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಆಲೂಗಡ್ಡೆ, ಟೊಮೆಟೊ, ಉಪ್ಪು, ಅರಿಶಿನ, ಬೇಳೆ ಎಲ್ಲ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ಕ್ಲೀನ್ ಆಗಿ. ಅದ್ರ ಜೊತೆನೂ ಒಂದ್ ಸ್ವಲ್ಪ ಬೇಲಿ ಮಡಕೆನಲ್ಲಿ ಮಾಡ್ತಾ ಇರೋದ್ರ ಇದಕ್ಕೆ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ. ರೈಸ್ಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಮತ್ತೆ ಅದೆಲ್ಲ ಕುದ್ದಿದ್ದಾಯ್ತು, ಒಗ್ಗರಣೆಗೆ ಹಾಕೋಣ. ನಾನಿಲ್ಲಿ ಸಣ್ಣ ಈರುಳ್ಳಿ, ನಾಟಿ ಈರುಳ್ಳಿ ತಗೊಂತಾ ಇದ್ದೀನಿ ಒಗ್ಗರಣೆಗೆ. ಒಗ್ಗರಣೆಗೆ ಅದೇ ಈರುಳ್ಳಿ ಹಾಕಿದ್ದೀನಿ. ಇದಕ್ ಮಾತ್ರ ನಾಟಿ ಈರುಳ್ಳಿ. ಫಸ್ಟ್ ಬೆಳ್ಳುಳ್ಳಿ ಹಾಕೊಬೇಕು. ಅದಾದ್ಮೇಲೆ ಈರುಳ್ಳಿ ಹಾಕೊಂಡು ಕ್ಲೀನ್ ಆಗಿ ಗೋಲ್ಡನ್ ಬ್ರೌನ್ ಬರ್ಬೇಕು. ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿ, ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿ ಕ್ಲೀನ್ ಆಗಿ ಫ್ರೈ ಮಾಡ್ಬೇಕು. ಒಗ್ಗರಣೆ ಹಾಕೊಬೇಕ್ರಿ. ಸಾಂಬಾರ್ ಪೌಡ್ರು ಅಂತ ಕೇಳಿದ್ರಲ್ಲ, ಆಗ್ಲೇ ಹಾಕ್ಲಿಲ್ಲ ಅಂದ್ರಲ್ಲ, ನೋಡಿ ಒಗ್ಗರಣೆಗೆ ಹಾಕೊಂತ ಇದೀನಿ ಸಾಂಬಾರ್ ಪೌಡರ್ ಡಿಫ್ರೆಂಟ್ ಆಗಿ ಅಂತ ಹೇಳದ್ನಲ್ಲ, ಇದ್ದೇ ಅದು ಡಿಫ್ರೆಂಟ್. ಓಕೆನಾ? ಸಾಂಬಾರ್ ಪೌಡರ್ ಎಲ್ಲ ಹಾಕೊಂಡು ಒಗ್ಗರಣೆ ಹಾಕಿದಾದ್ಮೇಲೆ ಸಾಂಬಾರ್ ಕುದೀತಾ ಇರೋ ಸಾಂಬಾರ್ಗೆ ಹಾಕ್ಬೇಕು. ಮಡಕೆನಲ್ಲಿ ಕುದೀತಾ ಇರೋದಕ್ಕೆ ತುಂಬಾ ಚೆನ್ನಾಗಿದೆ. ಸ್ಮೆಲ್ಲು ಅಷ್ಟೇ, ರುಚಿನೂ ಅಷ್ಟೇ ಸೂಪರ್ ಆಗಿರುತ್ತೆ. ರುಚಿ ಕೂಡನು ಫುಲ್ಲು ಕುದಿಬೇಕು, ಚೆನ್ನಾಗಿ ಕುದಿ ಬರ್ಬೇಕು. ಸಾಂಬಾರ್ ಪೌಡರ್ ಹಾಕಿರೋದ್ರಿಂದ ಒಂದ್ ಸ್ವಲ್ಪ ಹೊತ್ತು ಕ್ಲೀನ್ ಆಗಿ ಮುಚ್ಚಿಕ್ಬಿಟ್ಟು ಕುದಿಸೋಣ. ನೋಡಿ ಇವಾಗೆಲ್ಲ ಆಗಿದೆ. ಇವಾಗ ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಕೊಂಡು, ಉಪ್ಪು ಸಾಲದು ಅಂತ ಹಾಕ್ತಾ ಇದ್ದೀನಿ ನಾನು. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತೆ ನಾನು ಸಾಂಬಾರ್ ಪೌಡ್ರಲ್ಲೇನೆ ಸ್ಪೈಸಿ ಅಂದ್ರೆ ಖಾರ ಇರುತ್ತೆ, ಹಾಗಾಗಿ ನಾನು ಖಾರದ ಪೌಡರ್ ಏನೋ ಹಾಕಿಲ್ಲ. ನಿಮ್ಗೆ ಬೇಕಂದ್ರೆ ಆಡ್ ಮಾಡ್ಕೊಳ್ಳಿ. ನಿಮ್ದ್ರಲ್ಲಿ ಸಾಂಬಾರ್ ಪುಡಿಯಲ್ಲಿ ಖಾರ ಇಲ್ಲ ಅಂದ್ರೆ ಖಾರ ಆಡ್ ಮಾಡ್ಕೊಳ್ಳಿ. ಉಪ್ಪುನು ಅಷ್ಟೇನೆ. ಒಣಮೆಣಸಿನ್ಕಾಯಿ ಒಗ್ಗರಣೆ ಹಾಕಿರೋದ್ರಿಂದ ಅದು ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ರುಚಿ ಕೊಡುತ್ತೆ ತುಂಬಾನೇ. ಮಡಕೆಲೂ ಅಷ್ಟೇ ನೋಡಿ. ಆಲ್ಮೋಸ್ಟ್ ನಾನು ಸ್ಟವ್ ಇಂದ ತೆಗ್ದು ಏನಿಲ್ಲ ಅಂದ್ರೆ 5 ನಿಮಿಷ ಆಗಿದೆ ರೀ. ಎಷ್ಟು ಚೆನ್ನಾಗಿ ಕುದೀತಾನೆ ಇದೆ ನೋಡಿ. ಇನ್ನು ಸ್ಟವ್ ಇಂದ ಎತ್ತಿ ಕೆಳಗಡೆ ಇಳಿಸಿದೀನಿ, ಆದ್ರೆ ಕೂಡ ಸಾಂಬಾರ್ ನೋಡಿ ಎಷ್ಟು ಚೆನ್ನಾಗಿ ಇನ್ನು ಕುದೀತಾನೆ ಇದೆ. ಅದಕ್ಕೆ ಹೇಳುದು ಮಡಕೆಲ್ ಮಾಡ್ಕೊಂಡ್ ತಿನ್ಬೇಕು ಅಂತ. ಯಾರ್ಯಾರು ನೋಡಿದೀರಾ ನನ್ ವಿಡಿಯೋನ, ಚೆನ್ನಾಗಿದೆ ಅಂದ್ರೆ ಕಮೆಂಟ್ ಮಾಡಿ, ಟ್ರೈ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಡಿಯೋ ನೋಡಿರಾ ಎಲ್ಲರಿಗೂ ಧನ್ಯವಾದಗಳು. ಟ್ರೈ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.